ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 100 10ನೇ ವಾರದ ವೋಟಿಂಗ್ ನಲ್ಲಿ ಒಂದಾದ್ಮೇಲೆ ಒಂದರಂತೆ ಅಚ್ಚರಿಗಳು ಕಾದಿದ್ದು ಮೊದಲ ಬಾರಿಗೆ 2ನೇ, 3ನೇ ಮತ್ತು 4ನೇ ಸ್ಥಾನದಲ್ಲಿ ಹಿಂದೆಂದೂ ಕಾಣದ ಬದಲಾವಣೆಗಳು ಕಾಣಬರ್ತಾ ಇವೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಂಬರೋಣ. ಕಳೆದ ವಾರ ಗೆಸ್ಟ್ಸ್ ಬಂದಾಗ ಅವ್ರಿಗೆ ಇನ್ನಿಲ್ಲದ ಹಾಗೆ ಹಾವಳಿ ಇಟ್ಟು ಅವರಿಂದ ಟಾರ್ಗೆಟ್ ಆಗಿ ವೀಕ್ಷಕರಲ್ಲಿ ಇದು ಇಲ್ಲಿಗೆ ನೆಗೆಟಿವ್ ಆಗ್ಬೋದು ಅಂತ ಆತಂಕ ಹುಟ್ಟುಹಾಕದ ಕಾರಣ ಜನ ದಾಖಲೆ ಮೊತ್ತದಲ್ಲಿ ಅವರಿಗೆ ವೋಟ್ ಮಾಡಿ ಕಳೆದ ವಾರ ಉಳಿಸ್ಕೊಂಡಿದ್ರು. ಈ ವಾರವೂ ಕೂಡ ಅವರು ಯಾವುದೇ ಸ್ಪರ್ಧೆ ಇರದೆ ಸುಮಾರು 4,83,000 ವೋಟ್ ಪಡೆದು ನಂಬರ್ 1 ಸ್ಥಾನ ಉಳಿಸ್ಕೊಂಡಿದ್ದಾರೆ. ಇನ್ನು ನಮಗೆ ಅನಿಸಿರೋ ಪ್ರಕಾರ ಈ ಸೀಸನ್ ಅಲ್ಲಿ ಮೊದಲ ಬಾರಿಗೆ 2ನೇ ಸ್ಥಾನಕ್ಕೆ ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ ಮಧ್ಯ ತೀವ್ರವಾದಂತ ಪೈಪೋಟಿ ಶುರು ಆಗಿದೆ ಅಂತಾನೆ ಹೇಳಬಹುದು. ಸರ್ಪ್ರೈಸ್ ಅನ್ಸೋ ಹಾಗೆ ಕಾವ್ಯ ಅವರು ಸುಮಾರು 2,40,000 ವೋಟ್ಸ್ ಪಡೆದು 2ನೇ ಸ್ಥಾನದಲ್ಲಿದ್ರೆ, ಸುಮಾರು 2,14,000 ವೋಟ್ ಪಡೆದು ರಕ್ಷಿತಾ ಅವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. 2 ವಾರಗಳ ಹಿಂದೆ ಕಿಚ್ಚನ ಚಪ್ಪಾಳೆ ಸಿಕ್ಕ ನಂತರ ರಕ್ಷಿತಾ ಅವರು ಗಿಲ್ಲಿನ ಹೆಚ್ಚು ಟಾರ್ಗೆಟ್ ಮಾಡ್ತಾ, ನಾಮಿನೇಷನ್ಸ್ ಅಲ್ಲಿ ಓವರ್ ಕಾನ್ಫಿಡೆನ್ಸ್ ತೋರಿಸ್ತಾ, ಸೂಕ್ತ ಕಾರಣ ಕೊಡದೆ ಗಿಲ್ಲಿ ಮತ್ತು ಕಾವ್ಯ ರೀತಿಯ ಸ್ಪರ್ಧೆಗಳನ್ನ ನಾಮಿನೇಟ್ ಮಾಡಿ, ನಾಮಿನೇಷನ್ ಸಮಯ ಅವರು ಮಾತನಾಡೋದನ್ನ ಕೇಳಿಸ್ಕೊಳ್ಳದೆ ತುಂಬಾನೇ ಟಾಂಟ್ ಮಾಡ್ತಾ, ತುಂಬಾನೇ ಎಕ್ಸ್ಪ್ರೆಷನ್ಸ್, ಬಾಡಿ ಮೂವ್ಮೆಂಟ್ಸ್ ಮಾಡ್ತಾ ವೀಕ್ಷಕರಿಗೆ ಕಿರಿಕಿರಿ ಉಂಟು ಮಾಡಿರೋ ರಕ್ಷಿತಾ ಅವರು ಇದರ ನೇರ ಪರಿಣಾಮನ ವೋಟಿಂಗ್ ನಲ್ಲಿ ಎದುರಿಸ್ತಾ ಮೊದಲ ಬಾರಿಗೆ ಟಾಪ್ 2 ಇಂದ ಹೊರಗೆ ಹೋಗುವ ಎಲ್ಲಾ ಸೂಚನೆಯನ್ನು ತೋರಿಸ್ತಾ ಇದ್ದಾರೆ. ಇನ್ನು ಕಳೆದ ಕೆಲವು ವಾರಗಳಿಂದ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ, ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ವಿಚಾರದಲ್ಲಿ ಪದೇ ಪದೇ ನನ್ನ ಕಾವು ಅಂತ ರೇಗಿಸ್ಬೇಡ, ಅದು ಬೇರೆ ರೀತಿ ಬಿಂಬಿತ ಆಗ್ತಾ ಇದೆ ಅಂತ ಗಿಲ್ಲಿಗೆ ಪೀಡಿಸ್ತಾ ವೀಕ್ಷಕರಿಗೂ ತಲೆನೋವು ಸೃಷ್ಟಿ ಮಾಡಿ ಇವರಿಬ್ರು ಬೇರೆ ಆದ್ರೆ ಸಾಕಪ್ಪ ಅನ್ನೋ ಹಾಗೆ ಮಾಡಿದ್ದ ಕಾವ್ಯ ಇವರು ಮತ್ತೆ ಗಿಲ್ಲಿಗೆ ಜೋಡಿ ಆದ ಕಾರಣಕ್ಕೋ ಏನೋ ಮತ್ತೆ ವೀಕ್ಷಕರು ಇವ್ರ ಕಡೆ ಒಲವು ತೋರಿಸ್ತಾ ವೋಟ್ ಮಾಡಿ 2ನೇ ಸ್ಥಾನಕ್ಕೆ ತಂದಿದ್ದಾರೆ. ಇನ್ನು ಈ ವಾರದ ವೋಟಿಂಗ್ ನ ಅತಿ ದೊಡ್ಡ ಅಚ್ಚರಿ ಅಂದ್ರೆ ಅದು ಧ್ರುವಂತವರು. ಜೋಡಿ ಟಾಸ್ ನಲ್ಲಿ ಎಲ್ಲಾ ಮಹಿಳಾ ಸದಸ್ಯರಿಂದ ತಿರಸ್ಕರಿಸಲ್ಪಟ್ಟು ಮನೆಯ ಸಿಂಗಲ್ ಸಿಂಹ ಆಗಿರೋ ಅವರು ರಿಂಗ್ ಟಾಸ್ ನಲ್ಲಿ ಕಣ್ಣು ಮುಚ್ಚಿ ರಿಂಗ್ ಎಸೆದು ವೀಕ್ಷಕರಿಗೆ ಇಷ್ಟ ಆಗಿದೆ. ತಮ್ಮ ಎಕ್ಸ್ಟ್ರೀಮ್ ಅನ್ಸೋ ನಡವಳಿಕೆಯಿಂದ ಒಂದ್ಸತಿ ವೀಕ್ಷಕರ ತಾಳ್ಮೆ ಪರೀಕ್ಷೆ ಮಾಡಿ ಮತ್ತೊಮ್ಮೆ ತಮ್ಮ ಅತಿ ಒಳ್ಳೆತನದ ನಡವಳಿಕೆಯಿಂದ ಇಷ್ಟ ಆಗೋದ್ರು ಅವರು. ನಾವು ಈ ಮುಂಚೆ ಹೇಳಿದ ಹಾಗೆ ಈ ಸೀಸನ್ ನ ಡಾರ್ಕ್ ಹಾರ್ಟ್ಸ್ ಆಗಿದ್ದು ಸುಮಾರು 1,10,000 ವೋಟ್ ಪಡೆದು 4ನೇ ಸ್ಥಾನಕ್ಕೆ ಬಂದು ಸೀಸನ್ ಅಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ನ ಕೊಡೋಕೆ ಸಿದ್ಧ ಆಗಿದ್ದಾರೆ ಅನ್ನೋ ಸಂಶಯ ಈಗ ಮೂಡ್ತಾ ಇದೆ. ಇನ್ನುಳಿದಂತೆ ಕಳ್ಳೆ ಪುಟ್ಟಿ ಸ್ಪಂದನ ಅವರು ಸುಮಾರು 48,000 ವೋಟ್ ಪಡೆದು 5ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡ್ರೆ, 6ನೇ ಸ್ಥಾನದಲ್ಲಿ ರವಿ, 7ನೇ ಸ್ಥಾನದಲ್ಲಿ ಮಾಳು, 8ನೇ ಸ್ಥಾನದಲ್ಲಿ ಸೂರಜ್ ಮತ್ತು 9ನೇ ಸ್ಥಾನದಲ್ಲಿ ಅತಿ ಕಡಿಮೆ ವೋಟ್ ಪಡೆದ ರಾಶಿಕಾ ಇದ್ದಾರೆ. ಈ 4 ಕೊನೆಯ ಸ್ಥಾನದಲ್ಲಿರುವ ಸ್ಪರ್ಧಿಗಳ ವೋಟ್ಗಳು ತೀರಾ ನೆಗ್ಲಿಜಿಬಲ್ ಆಗಿದ್ದು ಇವರಲ್ಲಿ ಯಾರು ಬೇಕಾದ್ರೂ ಈ ವಾರ ಮನೆಯಿಂದ ಹೊರಗೆ ಹೋಗಬಹುದಾಗಿದೆ. ಡಬಲ್ ಎಲಿಮಿನೇಷನ್ ಕೂಡ ಆಗುವ ಸಾಧ್ಯತೆ ಇದ್ದು ಈ 4ರಲ್ಲಿ ಇಬ್ರು ಹೋಗುವ ಎಲ್ಲಾ ಸೂಚನೆಯನ್ನು ಇಲ್ಲಿ ಕಾಣಿಸ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.